ಎಲ್ಲರೂ ನಮಸ್ಕಾರ. ಎಸ್ ಎಸ್ ಸಿ ಜಿ ಡಿಯ ರೀಸನಿಂಗ್ ಕ್ಲಾಸಸ್ಸು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದರ ಭಾಗವಾಗಿ ಇವತ್ತು ಟಾಪಿಕ್ ನಂಬರ್ ಅನಾಲಿಸಿಸ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತವೆ, ಅವುಗಳನ್ನ ನೀವು ಎಕ್ಸಾಮ್ ಹಾಲಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಿ ಫಾಸ್ಟಾಗಿ ಬರಿಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಎಲ್ರಿಗೂ ಪ್ರತಿ ವಿಡಿಯೋದಲ್ಲಿ ಫಸ್ಟ್ಗೆ ಯಾಕೆ ಅನೌನ್ಸ್ ಮಾಡ್ತೀನಿ ಅಂತಂದರೆ, ಕೆಲವರು ಯಾವುದಾದ್ರೂ ಒಂದೇ ವಿಡಿಯೋ ನೋಡಿರ್ತಾರೆ. ಸೊ ಅವರಿಗೆಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಇರ್ತೀನಿ. ಯಾರೆಲ್ಲ ರಿಪೀಟರ್ಸ್ ಈ ವಿಡಿಯೋನ ನೋಡ್ತಿದ್ದೀರಾ, ನೀವು ಒಂದು ನಿಮಿಷ ಅಂದರೆ ಫಾರ್ವರ್ಡ್ ಮಾಡಿಕೊಂಡು ನೆಕ್ಸ್ಟು ಕ್ವಶನ್ಸ್ಗೆ ಹೋಗ್ಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ಲು ಇದೆ. ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಕನ್ನಡದಲ್ಲಿ ಭಾಳ ಫಾಸ್ಟಾಗಿ ಮತ್ತು ಅಕ್ಯುರೇಟಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀವಿ. ಸೊ ಯಾರೆಲ್ಲ ಚಾನಲ್ನ ಜಾಯ್ನ್ ಆಗಿ, ಇಲ್ಲಿ ನಾವು ಕ್ವಿಜ್ಜಸ್ಸು ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಕ್ಲಾಸಸ್ ಕೂಡ ನಡೆಸ್ತಾ ಇದ್ದೀವಿ. ರೀಸನಿಂಗ್ ಜೊತೆಗೆ ರೀಸನಿಂಗ್ ಪ್ಲೇಲಿಸ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ, ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸು ಇದೆ. ಈಗಾಗಲೇ 9 ವಿಡಿಯೋ ಅಪ್ಲೋಡ್ ಆಗಿದೆ. ಇದು 15 ಟಾಪಿಕ್ಕು. ಸೊ ಅವುಗಳನ್ನೆಲ್ಲ ನೋಡಿ. ಇದಾದಮೇಲೆ ಮ್ಯಾಥ್ಸು ಮತ್ತು ಇಂಗ್ಲೀಷು ಇದೇ 18ನೇ ತಾರೀಕಿಂದ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಚಾಪ್ಟರ್ ಅಂದರೆ ಈ ರೀಸನಿಂಗು ಇದು ವಾರದಲ್ಲಿ ಮುಗಿಯುತ್ತೆ. ಈ ಬರೋ ರವಿವಾರ ಅಂದರೆ 17ನೇ ತಾರೀಕು ಡಿಸೆಂಬರ್ 17ರಷ್ಟಿಗೆ ಮುಗಿಯುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿ ನಿಮಗೆ ಜಿ ಡಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯೋಕ್ಕೆ ನಾವು ಸಹಾಯ ಮಾಡ್ತೀವಿ. ಸೊ ಇವತ್ತಿನ ಟಾಪಿಕ್ಕು ನಂಬರ್ ಅನಾಲಜಿಯಿಂದ 2 ಕ್ವಶನ್ಸ್ ಬರ್ತವೆ. ಸೊ ನಂಬರ್ ಅನಾಲಜಿಯಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರ್ತವೆ ಅನ್ನೋದನ್ನ ಇಲ್ಲಿ ನೋಡೋಣ. 2 ಟೈಪ್ ಕ್ವಶನ್ಸ್ ಬರ್ತವೆ ನಂಬರ್ ಅನಾಲಜಿಯಲ್ಲಿ. ಒಂದು ಈ ಟೈಪು, ಒಂದು ಈ ರೀತಿ ಗಣಗಳು ಕೊಟ್ಟು ಅದರಲ್ಲಿ ನಿಮಗೆ ಗುರುತಿಸೋದು ಹೇಳ್ತಾರೆ. ಸೊ ಈ ಟೈಪ್ ಕ್ವಶನ್ಸು ನಾನು ನೆಕ್ಸ್ಟ್ ಇನ್ನೊಂದು ನಂಬರ್ ಅನಾಲಜಿ ಇದು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸಲ್ಲಿ ಈ ಟೈಪ್ ಡಿಸ್ಕಸ್ ಮಾಡ್ತೀನಿ. ಇವತ್ತು ಈ ಟೈಪ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಕೆಲವೊಂದ್ಸಲ ಒಂದು ಶಿಫ್ಟಲ್ಲಿ 2 ಕ್ವಶನ್ಸ್ ಇದೇ ರೀತಿ ಕೇಳ್ತಾರೆ, ಇಲ್ಲ ಕೆಲವೊಂದ್ಸಲ ಇದೊಂದು ಕೇಳ್ತಾರೆ, ಅಥವಾ ಕೆಲವೊಂದ್ಸಲ 2 ಇದೇ ರೀತಿ ಕೇಳ್ತಾರೆ. ಸೊ ಒಟ್ಟು ನಂಬರ್ ಅನಾಲಜಿಯಲ್ಲಿ ಎರಡು ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಹೇಳಿದ್ದೀನಲ್ವ 2 ಕ್ವಶನ್ಸು. ಸೊ ಇದರಿಂದ ಒಂದು ಕೇಳ್ಬೋದು, ಅಥವಾ ಇದರಿಂದ ಎರಡು ಕೇಳ್ಬೋದು. ತಿಳಿತಾ? ಸೊ ಇವತ್ತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್. ಮತ್ತು ಇನ್ನೊಂದು ನಾನು ನಿಮ್ಗೆ ಹೇಳಿದ್ದೆ, ಕ್ಯೂಬ್ಸು ಸ್ಕ್ವೇರ್ಸು ನೆನ್ಪಿಟ್ಕೊಳ್ಳಿ, ಬಯಾಟ್ ಮಾಡ್ಕೊಳ್ಳಿ ಅಂತ. ಕ್ಯೂಬ್ಸು 1 ರಿಂದ 12, ಸ್ಕ್ವೇರ್ಸು 1 ರಿಂದ 20. ನಿಮಗೆ ಬಯಾಟ್ ಇದ್ದರೆ, ರೆಡ್ಮೇಡ್ ಇದ್ದರೆ ನೀವು ಭಾಳ ಫಾಸ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಅಕಸ್ಮಾತು ನಿಮಗೆ ಕ್ಯೂಬ್ಸು ಸ್ಕ್ವೇರ್ಸು ಮ್ಯಾಥ್ಸ್ಗಂತೂ ಬೇಕೇ ಬೇಕು. ಬಟ್ ಅದರ ಜೊತೆಗೇನೆ ಯಾವುದು ಇದು ರೀಸನಿಂಗು, ಎಸ್ಪೆಷಲಿ ಈ ನಂಬರ್ ಅನಾಲಜಿ ಚಾಪ್ಟ್ರಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಭಾಳ ಫಾಸ್ಟಾಗಿ ನೀವು ಸಾಲ್ವ್ ಮಾಡೋದಕ್ಕೆ ಕ್ಯೂಬ್ಸು ಸ್ಕ್ವೇರ್ಸು ಹೆಲ್ಪ್ ಮಾಡುತ್ತೆ. ಸೊ ಕ್ಯೂಬ್ಸು ಕೆಲವೊಂದ್ಸಲ ಕ್ಯೂಬಲ್ಲಿ ಮಾಡ್ತಾ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಫಾಸ್ಟಾಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಿಮಗೆ ಕ್ಯೂಬ್ಸು ಸ್ಕ್ವೇರ್ಸು ಗೊತ್ತಿರಬೇಕು. ಸೊ ಈ ಕ್ವಶನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಏನಾಗ್ತಿದೆ ನೋಡಿ. ಯಾರಿಗೆಲ್ಲ ಆನ್ಸರ್ ಬರುತ್ತೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಯಾರಿಗೆಲ್ಲ ಬರಲ್ಲ ನಾನು ಬಿಡಿಸ್ತೀನಿ ನೋಡಿ. ಆಯ್ತಾ? ಏನಾಗ್ತಾ ಇದೆ ಇಲ್ಲಿ, ಕ್ವಶನ್ ಒಂದ್ಸಲ ಫಸ್ಟ್ಗೆ ಇನ್ಸ್ಟ್ರಕ್ಷನ್ಸು, ಈ ರೀತಿ ಕ್ವಶನ್ಸ್ ಯಾವ ರೀತಿ ಬಿಡಿಸೋದು ಫಸ್ಟ್ ಟೈಮ್ ಬಿಡಿಸೋರಿಗೆ ಹೇಳ್ಕೊಡ್ತಿದ್ದೀನಿ. ಯಾರಿಗೆಲ್ಲ ಬರುತ್ತೆ ಆನ್ಸರ್ ಮಾಡಿ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಮೊದಲ ಸಂಖ್ಯೆಯು ಎರಡನೇ ಸಂಖ್ಯೆಗೆ ಸಂಬಂಧಿಸಿದಂತೆ, ಐದನೇ ಸಂಖ್ಯೆಯು ಆರನೇ ಸಂಖ್ಯೆಗೆ ಸಂಬಂಧಿಸಿದಂತೆ, ನಾಲ್ಕನೇ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ ಅಂತೆ. ಸೊ ಇವೆರಡು ಹೆಂಗೆ ಲಾಜಿಕಲ್ಲಿ ಲಿಂಕ್ ಆಗಿರ್ತವೋ ಮತ್ತು ಇವೆರಡು ಅದೇ ಲಾಜಿಕಲ್ಲಿ ಲಿಂಕ್ ಆಗಿರ್ತವೆ. ಸೊ ಇವೆರಡರ ಲಾಜಿಕ್ ಯಾವ ರೀತಿ ಇರುತ್ತೆ, ಅದೇ ಲಾಜಿಕಲ್ಲಿ ಈ ನಂಬರ್ ಯಾವುದು ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ. ತಿಳಿತಾ? ಸೊ ಈಗ ಸಾಲ್ವ್ ಮಾಡೋಣ. ಸೊ ಪ್ರತಿ ಸಲ ನಾನು ಹಾಕಿದ್ದೇನೋ ಇಲ್ಲ ಅನ್ಸುತ್ತೆ, ಪ್ರತಿ ಸಲ ಕೊಟ್ಟಿದ್ದೀನಿ ಇನ್ಸ್ಟ್ರಕ್ಷನ್ಸು. ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡೋದೇನು, ಇನ್ಸ್ಟ್ರಕ್ಷನ್ ಏನು ನೀವು ಎಕ್ಸಾಮ್ ಹಾಲಲ್ಲಿ ಓದೋ ಅವಶ್ಯಕತೆ ಬೀಳಲ್ಲ. ಇದು ನೋಡಿದ ತಕ್ಷಣ ಗೊತ್ತಾಗಬೇಕು ಇಲ್ಲಿ ಕ್ವಶನ್ ಮಾರ್ಕಲ್ಲಿ. ಸೊ ಇದ್ರ ಜೊತೆ ಹೆಂಗೆ ಲಿಂಕ್ ಆಗಿದೆ ಮತ್ತು ಇದ್ರ ಜೊತೆ ಹೆಂಗೆ ಲಿಂಕ್ ಆಗಿದೆ, ಅದೇ ಇದ್ರ ಜೊತೆ ಲಿಂಕ್ ಆಗೋದನ್ನ ಕಂಡುಹಿಡಿಬೇಕು ಅಂತ. ಸೊ 13 ಇಲ್ಲಿ 157 ಇದೆ, ಇಲ್ಲಿ 13 ಇದೆ. ಸೊ ಏನು ಮಾಡಿದ್ದಾರೆ, ಸ್ಕ್ವೇರು 13 ಸ್ಕ್ವೇರ್ ನೋಡಿ. ಯಾಕಂದರೆ ಇಲ್ಲಿ 13 ಇದೆ, 157 ಇದೆ ಸ್ಕ್ವೇರು. ಸೊ 13 ಸ್ಕ್ವೇರು 169 ಆದಮೇಲೆ ಏನು ಮೈನಸ್ ಎಷ್ಟು ಮಾಡಿದ್ರೆ 157 ಬರುತ್ತೆ, -12 ಮಾಡಿದ್ರೆ 157 ಬರುತ್ತೆ.
ಅಲ್ವಾ. ಸೊ 12 ಮಾಡಿದ್ದಾರೆ. = 157 ಬಂತು. ಇದೇ ರೀತಿ 16 ಸ್ಕ್ವೇರ್ ಎಷ್ಟು 256 ಮೈನಸ್ 15 ಮಾಡಿದ್ದಾರೆ. ಸೊ 6ರಲ್ಲಿ 5 ಕಳೆದ್ರೆ 1, 5ರಲ್ಲಿ 1 ಕಳೆದ್ರೆ 4, 241. ಸೊ 16 ಸ್ಕ್ವೇರ್ ಇಷ್ಟು ಮಾಡಿದ್ದಾರೆ. ಸೊ ತಿಳಿತಲ್ವಾ. 13 ಸ್ಕ್ವೇರ್ ಮಾಡಿದ್ದಾರೆ. ಅದ್ರ ನೆಕ್ಸ್ಟು -12 ಮಾಡಿದ್ದಾರೆ. ಇದರದ್ದು ಒಂದು ಕಡಿಮೆ. 16 ಸ್ಕ್ವೇರ್ ಮಾಡಿ ಮತ್ತೆ 15ರಿಂದ ಕಳೆದಿದ್ದಾರೆ. ಅದೇ ರೀತಿ ಇದನ್ನ ಏನು ಮಾಡ್ಬೇಕು ನೀವು 9 ಸ್ಕ್ವೇರು 81 ಮೈನಸ್ ಇದು 9 ಇದೆ, ಇದಕ್ಕೆ 8ಇಂದ ಮೈನಸ್ ಮಾಡಿದ್ರೆ 81ರಲ್ಲಿ 8 ಕಳೆದ್ರೆ 73. ಆಪ್ಷನ್ 2ರಲ್ಲಿದೆ. ಸೊ 2ನೇ ಆಪ್ಷನು ಕರೆಕ್ಟ್ ಆನ್ಸರ್. ತಿಳಿತಾ. ಏನು ಮಾಡಿದ್ದಾರೆ ಗೊತ್ತಾಯ್ತಾ ನಿಮ್ಗೆ. ಇಲ್ಲಿ ಇನ್ನೊಂದ್ಸಲ ಬರಿತೀನಿ ನೋಡಿ. 13 ಸ್ಕ್ವೇರು ಅದಾದಮೇಲೆ -12 ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ 16 ಸ್ಕ್ವೇರು -15 ಮಾಡಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು 9 ಸ್ಕ್ವೇರ್ -8 ಮಾಡಬೇಕು. ತಿಳಿತಾ. ಸೊ 9 ಸ್ಕ್ವೇರ್ -8 ಮಾಡಿದ್ರೆ 81 - 8 73 ಆನ್ಸರ್. ನೆಕ್ಸ್ಟ್ ಕ್ವಶನ್. (21, 35 ಇದೆ. 31 ಇಲ್ಲಿ ಕ್ವಶನ್ ಮಾರ್ಕು 31 ಇದೆ. 23, 37. ಸೊ ಇಲ್ಲಿ ಏನಾಗ್ತಾಯಿದೆ 21ಇಂದ ನೋಡಿ. ಸೊ +14 ಆಗ್ತಾಯಿದೆ. ಇಲ್ಲಿನೂ ಅದೇ ಆಗ್ತಿದೆಯಾ ನೋಡಿ. ಏನಾಗ್ತಿದೆ ಇಲ್ಲಿ 23ಇಂದ. ಸೊ ಇಲ್ಲಿ ಏನಾಗ್ತಿದೆ 73. ಓಕೆ, ಇಲ್ಲಿನೂ +14 ಆಗ್ತಾಯಿದೆ. ಸೊ ಇಲ್ಲಿನೂ +14 ಆಗಬೇಕು. ಸೊ +14 ಆಗಬೇಕಂದ್ರೆ ಎಷ್ಟು ಬರಬೇಕು ಇಲ್ಲಿ. ಸೊ 31ನಲ್ಲಿ -14 ಮಾಡಿದ್ರೆ ಇಲ್ಲಿ +14 ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. -31ಗೆ -14 ಮಾಡಿದ್ರೆ ಅದಕ್ಕೆ ಎಷ್ಟು ಕೂಡಿಸ್ಬೇಕು ಅಂದರೆ ಅದು ಗೊತ್ತಾಗುತ್ತೆ. 11ರಲ್ಲಿ 4 ಕಳೆದ್ರೆ 7, 3ರಲ್ಲಿ 2 ಕಳೆದ್ರೆ 17. ಸೊ ಇಲ್ಲಿ 17 ಇತ್ತಿದ್ರೆ ಇದಕ್ಕೆ +14 ಮಾಡಿದ್ರೆ 31 ಆಗುತ್ತೆ. ಸೊ ಇದು 17 ಸಿಕ್ತು ನಿಮಗೆ. ತಿಳಿತಾ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇದು ಯಾಕೆ ಮೈನಸ್ ಮಾಡಿದೀವಿ ಅನ್ನೋದು ಗೊತ್ತಾಯ್ತಾ. ಯಾರಿಗೆಲ್ಲ ಗೊತ್ತಿಲ್ಲ ಇನ್ನು ಕೇಳಿ. ಗೊತ್ತಿರೋರು ಒಂದು 5-10 ಸೆಕೆಂಡ್ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು. +14 ಮಾಡಿದ್ರೆ ಆನ್ಸರ್ ಬರುತ್ತೆ ಅಂತ ನಿಮ್ಗೆ ಗೊತ್ತು ಅಲ್ವಾ. x + 14 = 31 ಅಂತ ಗೊತ್ತು. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ 31 - 14 ಮಾಡಬೇಕಲ್ವಾ. ಸೊ ಅದೇ ರೀತಿ ಮಾಡಬೇಕು. ಅದಕ್ಕೆ 31 - 14 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು. ಇಲ್ಲಿ 14 ಕೂಡಿಸ್ಬೇಕಂತಂದ್ರೆ 14 ಕೂಡಿಸಿದ್ರ ನಂತರ ಇದು ಬರುತ್ತೆ ಅಂತಂದ್ರೆ ಇದರಲ್ಲಿ 14 ಕಳೆದ್ರೆ ಈ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಿದ್ದು. ಸೊ ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನಾಗ್ತಿದೆ ನೋಡಿ. ಈಸಿಯೆಸ್ಟ್ ಏನಾಗ್ತಿದೆ 2³ + 1 9 ಅಲ್ವಾ. 4³ + 1 ಆಗ್ತಿದೆ. 4³ ಎಷ್ಟು 64 1. ನಾನು ಅದಕ್ಕೆ ಕ್ಯೂಬ್ಸ್ ನೆನ್ಪಿಟ್ಕೊಳ್ಳಿ ಅಂದೆ. ಅದೇ ರೀತಿ 8³ ಎಷ್ಟು ಆಗುತ್ತೆ ಹೇಳಿ. 512 ಆಗುತ್ತೆ. +1 513. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ. ಕ್ಯೂಬ್ಸು ಡೈರೆಕ್ಟಾಗಿ ಗೊತ್ತಿದ್ರೆ ನೀವು ಮಾಡ್ಬೋದು. ಸೊ 2 ನೋಡಿದ ತಕ್ಷಣ 8 ನೆನಪು ಬರುತ್ತೆ ನಿಮ್ಮ ಕ್ಯೂಬು. ಓಕೆ. ಸೊ 8 + 1 ಮಾಡಿದ್ದಾರೆ. 4 ನೋಡಿದ ತಕ್ಷಣ 64 ಕ್ಯೂಬ್ ನೆನಪು ಬರಬೇಕು. ಸೊ +1 ಮಾಡಿದ್ದಾರೆ. ಸೊ ಇದಕ್ಕೂ 512 ನೆನಪು ಬರಬೇಕು. +1 ಮಾಡಿದ್ರೆ 530. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡಿ. ಇಲ್ಲಿ +9 ಮಾಡಿದ್ದಾರೆ. ಇದು ಬಿಡಿ. ಇಲ್ಲಿ ಏನು ಮಾಡಿದ್ದಾರೆ +8 ಮಾಡಿದ್ದಾರೆ. ಏನಾದರೂ ಗೊತ್ತಾಯ್ತಾ. 16ಕ್ಕೆ 8 ಕೂಡಿಸಿದ್ರೆ 24 ಆಯಿತು. 18ಕ್ಕೆ 9 ಕೂಡಿಸಿದ್ರೆ 27 ಆಯಿತು. 18ಕ್ಕೆ 9 ಯಾಕೆ ಕೂಡಿಸಿದರೆ 18ರ ಅರ್ಧ 9. 16ಕ್ಕೆ 8 ಯಾಕೆ ಕೂಡಿಸಿದರೆ 16ರ ಅರ್ಧ 8. ಸೊ ಅದೇ ರೀತಿ ಇಲ್ಲಿ 36ಕ್ಕೆ 36 ಆನ್ಸರ್ ಬರಬೇಕು. ಆಪ್ಷನಿಂದ ನೀವು ಸೆಲೆಕ್ಟ್ ಮಾಡಬೇಕು. ಅದರ ಅರ್ಧ ಕೂಡಿಸಿದ್ರೆ ಅದೇನದು ಕರೆಕ್ಟ್ ಆದ ಸಂಖ್ಯೆ ಬರಬೇಕು. ಅಂದರೆ ಏನದು 36 ಬರಬೇಕು. ಒಂದು ಸಂಖ್ಯೆ ಪ್ಲಸ್ ಅದರ ಅರ್ಧ ಕೂಡಿಸ್ಬೇಕು. ಈಗ 18 ಇದೆಯಲ್ಲ, 18 ಅದರ ಜೊತೆ 18 ಅರ್ಧ ಕೂಡಿಸಿದರೆ 27 ಬಂದಿದೆ. ಇಲ್ಲಿ 18 27. ಅದೇ ರೀತಿ ಇಲ್ಲಿ ಸಂಖ್ಯೆ ಹುಡುಕ್ರಿ. ಅದ್ರ ಜೊತೆ ಅದರ ಅರ್ಧ ಕೂಡಿಸಿದ್ರೆ 36 ಬರಬೇಕು. 32ರ ಅರ್ಧ 16 48 ಬರುತ್ತೆ. ಆಗಲ್ಲ. 24ರ ಅರ್ಧ 12 36 ಬರುತ್ತೆ. ಸೊ 24 ಆಗುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಎಲ್ಲಾನು ಎಲಿಮಿನೇಟ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಇದು 23 ಅಂತೂ ಆಗಲ್ಲ, ಯಾಕಂದರೆ ಇದರ ಅರ್ಧ ಪಾಯಿಂಟಲ್ಲಿ ಬರುತ್ತೆ, ಅದು ಆಗಲ್ಲ. 42ರ ಅರ್ಧ 42 ಅಂತೂ
36ಗಿಂತ ದೊಡ್ಡ ನಂಬರು ಇವೆರಡು ಅಂತೂ ಆಗಲ್ಲ. ಸೊ ಇವೆರಡೇ ಉಳಿದಿದ್ವು, ಅವೆರಡರಲ್ಲಿ ಫಸ್ಟ್ ಎರಡನೇ ಇದರಲ್ಲೇ ಸಿಕ್ತು, ಅದನ್ನೇ ನೀವು ಟಿಕ್ ಮಾಡಿ ಬರ್ಬೋದು ಆನ್ಸರ್, ಅಂದರೆ ಇದರಲ್ಲಿ ಎಕ್ಸಾಮಲ್ಲಿ. ಸೊ ಇದು ನೋಡಿ 5ನೇ ಕ್ವಶನ್ ಏನು ಮಾಡ್ತಿದ್ದಾರೆ. ಕೆಲವೊಂದ್ಸಲ ಇಲ್ಲಿ ನಿಮಗೆ ಏನು ಸಿಗಲಿಲ್ಲ ಅಂತಂದರೆ ಇಲ್ಲಿ ನೋಡಿ, ಎರಡರಲ್ಲಿ ಯಾವುದಾದ್ರೂ ಒಂದು ಫಸ್ಟ್ ಲಾಜಿಕ್ ಹುಡುಕಡಿ, ಅದೇ ಲಾಜಿಕ್ ಇಲ್ಲಿ ಅಪ್ಲೈ ಆಗಿದೆ ನೋಡಿ. ಸೊ ಎರಡು ಕಡೆ ಸೇಮ್ ಲಾಜಿಕ್ ಅಪ್ಲೈ ಆಗಿತ್ತು ನಿಮ್ಗೆ ಕನ್ಫರ್ಮ್ ಆದರೆ ಇಲ್ಲಿನೂ ಅದೇ ಲಾಜಿಕಲ್ಲಿ ಆನ್ಸರ್ನ ಕಂಡುಹಿಡಿಯಿರಿ. ನೋಡಿ, ಕೆಲವೊಂದ್ಸಲ ಕ್ವಶನ್ ಮಾರ್ಕು ಈ ಕಡೆ ಕೊಡ್ತಾರೆ, ಕೆಲವೊಂದ್ಸಲ ಈ ಕಡೆ ಕೊಡ್ತಾರೆ, ತಿಳಿತಾ? ಸೊ ಯಾವ ಕಡೆ ಕೊಟ್ಟಿದ್ದಾರೆ, ಇಲ್ಲಿ ಯಾವ ಥರ ಲಾಜಿಕ್ ಅಪ್ಲೈ ಮಾಡಿದ್ದಾರೆ ಅದನ್ನು ಇಲ್ಲಿ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಈ ಕಡೆಯಿಂದ ಈ ಕಡೆ, ಅಲ್ಲಿನೂ ಈ ಕಡೆಯಿಂದ ಈ ಕಡೆ, ಅದೇ ರೀತಿ. ಸೊ ಇಲ್ಲಿ 17 ಇಲ್ಲಿ 85 ಇದೆ. 17ರ ಮಗ್ಗಿ ನಿಮಗೆ ಗೊತ್ತಿದ್ರೆ 17ರ ಮಗ್ಗಿ ಇಲ್ಲಿ 5ನೇದು ಬರುತ್ತೆ. ಸೊ 17 5 85. ಸೊ ಇದನ್ನ ಇಂಟು 5 ಮಾಡಿದಾರ ನೋಡಿ, ಇಂಟು 5 ಮಾಡಿ ಚೆಕ್ ಮಾಡಿ. 5 4 20, 5 3 15, 170. ಸೊ ಇಂಟು 5 ಮಾಡಿದೆ. ಸೊ 68ಗೆ ಇಂಟು 5 ಮಾಡಬೇಕು, ಆನ್ಸರ್ ಬರುತ್ತೆ. 5 8 40, 5 6 30, 340. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಯಾರೆಲ್ಲ ತಿಳಿಲಿಲ್ಲ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಸೊ ಕ್ವಶನ್ ನಂಬರ್ 6 ಬಿಡಿಸಿ, ಯಾರಿಗೆಲ್ಲ ಬರುತ್ತೆ ಕರೆಕ್ಟಾಗಿ ಆನ್ಸರ್ನ ಬಿಡಿಸಿ. ಹ್ಞೂ 54 ಇದೆ, 162 ಇದೆ, 88 to 264 ಇದೆ. 54ನು ದೊಡ್ಡ ನಂಬರು, ಇಂಟು 2 ಮಾಡಿದ್ರೆ 2 4 8 7 10 108 ಬರುತ್ತೆ. 162 ಇದೆ. ಸೊ 3 ಏನಾದರೂ ಮಾಡಿದಾರ ನೋಡಿ, ಇಂಟು 3 ಮಾಡಿದಾರ ನೋಡಿ. ಇಂಟು 3 ಮಾಡಿದ್ರೆ 3 4 12, 3 5 15, 1 16. ಸೊ 162. ಸೊ ಇಂಟು 3 ಮಾಡಿದ್ದಾರೆ. ಇಲ್ಲಿ ಇಂಟು 3 ಮಾಡಿ, 3 8 24, 3 8 24, 2 264. ಹೌದು, ಇಲ್ಲಿ ಇಂಟು 3 ಮಾಡಿದ್ದಾರೆ. ಸೊ ಹಾಗಾದರೆ 26ಕ್ಕೆ 3ರಿಂದ ಗುಣಿಸಿದ್ರೆ ಎಷ್ಟು ಬಂತು? 3 6 18, 3 2 6 1 7 78. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ಆಯಿತಾ? ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಯಾರಾದರೂ ಬಿಡಿಸಿ ನೋಡೋಣ. ಪಾಸ್ ಮಾಡಿ 7ನೇ ಕ್ವಶನ್ಗೆ ಆನ್ಸರನ್ನು ಹಾಕಿ ನೋಡೋಣ. ಪಾಸ್ ಮಾಡಿ. ಬಿಡಿಸಿ ಯಾರಾದರೂ. ಇದು 343 ನಿಮಗೆ ಯಾವುದ್ರ ಕ್ಯೂಬು ಅಂತ ಗೊತ್ತಾಗಬೇಕು, ತಿಳಿತಾ? ಇದು ಅಂತೂ 5 ಕ್ಯೂಬು, ಇದು 3 ಕ್ಯೂಬು. 343 ಯಾವ್ದ್ರ ಕ್ಯೂಬು? 7 ಕ್ಯೂಬ್ ಅಲ್ವಾ? 49 7 49 7 60 3 7 4 28 6 34. 343 ಇಸ್ ದ 7 ಕ್ಯೂಬ್. ಸೊ ನಿಮಗೆ ಕ್ಯೂಬ್ಸ್ ನೆನಪಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಏನಾಗ್ತಿದೆ, 11 ಅದಾದಮೇಲೆ 7 ಕ್ಯೂಬ್ ಬಂದಿದೆ, ಇಲ್ಲಿ ಕ್ವಶನ್ ಮಾರ್ಕು, ಇಲ್ಲಿ 5 ಕ್ಯೂಬ್ ಬಂದಿದೆ, ಇಲ್ಲಿ 7 ಅದಾದಮೇಲೆ 3 ಕ್ಯೂಬ್ ಬಂದಿದೆ. ಸೊ -4 ಆಗಿ ಅದು ಕ್ಯೂಬ್ ಆಗ್ತಾ ಇದೆ. ಇಲ್ಲಿ -11 ಇದ್ದಿದ್ದು -4 ಆಗಿ 7 ಕ್ಯೂಬ್ ಆಗಿದೆ. ಸೊ ಇಲ್ಲಿ 5 ಕ್ಯೂಬ್ ಆಗಿದೆ. ಸೊ -4 ಆಗಬೇಕಂದ್ರೆ ಇಲ್ಲಿ +4 ಮಾಡಿ 9 ಬರುತ್ತೆ. ಸೊ 9 ಇದ್ದಿದ್ದು -4 ಆಗಿ 5 ಕ್ಯೂಬ್ ಆಗುತ್ತೆ. ಸೊ ಅದೇ ರೀತಿ 9 ಆನ್ಸರ್. ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಇಲ್ಲಿ ಏನಾಗಿದೆ, 11 ಇದೆ. 11 ಇದ್ದಿದ್ದು -4 ಆಗಿ 7 ಕ್ಯೂಬ್ ಆಗಿದೆ. ಅದೇ ರೀತಿ ಇಲ್ಲಿ 7 ಇದೆ, -4 ಆಗಿ 3 ಕ್ಯೂಬ್ ಆಗಿದೆ. ಇಲ್ಲಿನೂ ಅದೇ ರೀತಿ, ಇಲ್ಲಿ ಈ ಕಡೆ ನಂಬರ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿದು ನಂಬರ್ ಕಂಡುಹಿಡಿಬೇಕಂತಂದರೆ ಇದು 5 ಕ್ಯೂಬು 125. ಇದಕ್ಕೆ ಅದು ಆಲ್ರೆಡಿ -4 ಆಗಿ ಬಂದಿದೆ. ಸೊ ಅದನ್ನು +4 ಮಾಡಿದ್ರೆ 5 + 4 ಮಾಡಿದ್ರೆ 9. ಸೊ 9 ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 3. 8ನೇ ಕ್ವಶನ್ ಬಿಡಿಸಿ. ಹದಿನೇಳರ ಮಗ್ಗಿಲಿ 69 ಎಲ್ಲಾದರೂ ಇದೆಯಾ ನೋಡಿ. ಸೊ 17 4 68 ಇದೆ. ಸೊ 4 68 + 1 ಮಾಡಿದರೆ 69. ಇಲ್ಲಿನೂ ಅದೇ ಮಾಡಿದ್ದಾರೆ ನೋಡಿ. 4 4 1 4 ಸಾರಿ 4 1 4 4 2 8 + 1 85. ಹೌದು. ಸೊ ಇಂಟು 4 + 1 ಮಾಡಿದ್ದಾರೆ. ತಿಳಿತಾ? ಇಲ್ಲಿ ಏನು ಮಾಡಿದ್ದಾರೆ, ಇಂಟು 4 + 1 ಮಾಡಿದ್ದಾರೆ. ಇಂಟು 4
68 ಪ್ಲಸ್ 1 69. ಸೊ ಅದೇ ರೀತಿ ಇಲ್ಲಿ ಅದು ಮಾಡಿದ್ರೆ ಬರಬೇಕು. ಸೊ ಪ್ಲಸ್ 1 ಮಾಡಿದಾರಲ್ವಾ ಇಲ್ಲಿ, ಸೊ ಫಸ್ಟಿಗೆ -1 ಮಾಡಿ 108. ಸೊ 4 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ 4 ಇಂದ ಇಂಟು ಮಾಡಿದ್ರೆ 108 ಬರಬೇಕು. ಸೊ ಗುಣಾಕಾರ ಮಾಡಿದ್ರೆ 108 ಬರಬೇಕಾದ್ರೆ ನೀವು ಇಲ್ಲಿ ಮೊದಲು ಭಾಗಾಕಾರ ಮಾಡಿ ಅದು ಕರೆಕ್ಟ್ ಆಗಿರೋ ಉತ್ತರ ಕೊಡುತ್ತೆ. 4 2 8, 2 ಕೈಲ ಉಳಿತು 28, 4 28. ಸೊ 27 ಯಾವುದು ಕ್ವಶನ್, ಇದು ಆಪ್ಷನ್ ನಂಬರ್ 1. ಇದನ್ನ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ 27 ಇದೆ, ಅದಕ್ಕೆ 4ರಿಂದ ಗುಣಿಸಿ. 4 7 4 28, 4 2 8, 108 ಪ್ಲಸ್ 1 ಮಾಡಿದ್ರೆ 109 ಬಂತಲ್ವಾ, 109. ಸೊ ಇಲ್ಲಿ ಅಕಸ್ಮಾತ್ ಈ ಕಡೆಯಿಂದ ಹೋಗುವಾಗ ಇಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲಿ ಈ ನಂಬರ್ ಕೇಳಿದ್ರೆ ನೀವು ಏನು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಿದ್ರೆ ನೀವು ಇದನ್ನು ಬರಬೇಕಾದ್ರೆ ಫಸ್ಟ್ ಒಂದು ಮೈನಸ್ ಮಾಡಿ 108 ಸಿಗುತ್ತೆ. ಇಲ್ಲಿ 109ಗೆ, ಯಾಕಂದರೆ ಇಲ್ಲಿ ಪ್ಲಸ್ 1 ಮಾಡಿದರೆ ಲಾಸ್ಟ್ಗೆ. ಸೊ ನೀವು ಫಸ್ಟ್ಗೆ 108 109ಅಲ್ಲಿ 1 ಮೈನಸ್ ಮಾಡಿದ್ರೆ 108 ಬಂತು. 108 4ರಿಂದ ಭಾಗಿಸಿದಾಗ ಬರಬೇಕು. ಸೊ ಇದು 4ರಿಂದ ಗುಣಿಸಿದಾಗ ಯಾವುದೋ ಒಂದು ಸಂಖ್ಯೆಯನ್ನು x ಇಂಟು 4 = 108. ಸೊ x = 108 ಡಿವೈಡ್ ಬೈ 4. ಸೊ ಎಕ್ಸ್ ಮೆಥಡಲ್ಲಿ ಮಾಡಿದ್ರೆ ಈ ರೀತಿ ತಿಳಿತಾ. ಇಲ್ಲಾಂದರೆ ಆಪ್ಷನ್ ಇಟ್ಕೊಂಡು ಮಾಡ್ಬೋದು, ಅದ್ರ ಬದಲು ಇದೇ ಮಾಡಿ ತಿಳಿತಾ. 4ರಿಂದ ನೀವು ಭಾಗಾಕಾರ ಮಾಡಿದ್ರೆ ಎಷ್ಟರಿಂದ ಗುಣಾಕಾರ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ 27ರಿಂದ 4ನ್ನ ಗುಣಾಕಾರ ಮಾಡಿದಾಗ 108 ಬರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾದರೆ ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್. ಇದಂತೂ ಈಸಿಯೆಸ್ಟ್. ಹೇಳಿ ಏನಾಗ್ತಿದೆ, 200 ಪ್ಲಸ್ ಇದು 200 ಇಂಟು 2 ಡಬಲ್ ಆಗ್ತಿದೆ, ಇಂಟು 2 ಆಗ್ತಿದೆ. ಇಲ್ಲಿನೂ ಆಗ್ತಾ ಇದೆಯಾ, 2 8 16, ಸಾರಿ 16, 2 2 4 1 5, 2 1 2. ಸೊ 256 ಇಂಟು 2 ಆಗ್ತಿದೆ. ಸೊ ಇಲ್ಲಿ ಇಂಟು 2 ಆಗಬೇಕು, ಇಲ್ಲಿ ಈ ಕಡೆಯಿಂದ ಈ ಕಡೆ ಇಂಟು 2 ಆಗಬೇಕು. ಇಲ್ಲಿ ಈ ಕಡೆ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ x ಇಂಟು 2 = 248 ಬರಬೇಕು. x = 248 ಡಿವೈಡೆಡ್ ಬೈ 2. 2 1 2, 2 2 4, 124. ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ. ಅದಕ್ಕೋಸ್ಕರ ನೀವೇನು ಮಾಡ್ರಿ, ಇಲ್ಲಿ ಇಂಟು 2 ಆಗ್ತಿದ್ರೆ ಇಲ್ಲಿ ಡಿವೈಡೆಡ್ ಈ ಕಡೆಯಿಂದ ಈ ಕಡೆ ಹೋಗಿ, ಇಲ್ಲಿ ಈ ಕಡೆಯಿಂದ ಈ ಕಡೆ ಇಂಟು 2 ಆಗ್ತಾ ಇದೆಯಲ್ವಾ. ಬಟ್ ನಿಮಗೆ ಈ ಕಡೆಯಿಂದ ಈ ಕಡೆ ಹೋಗಬೇಕಾಗಿದೆ, ಉಲ್ಟಾ ಹೋಗಬೇಕಾಗಿದೆ, ಅವಾಗ ಡಿವೈಡ್ ಮಾಡಬೇಕು. ತಿಳಿತಾ. ಅಲ್ಲಿ ಅಕಸ್ಮಾತ್ ಇಲ್ಲೇ ಈ ನಂಬರ್ ಕೊಡದೆ ಇಲ್ಲಿ ಅವ್ರು ನಿಮಗೆ 124 ಕೊಟ್ಟಿದ್ರೆ ನೀವು ಈ ಕಡೆಯಿಂದ ಈ ಕಡೆ ಬರೋದು, ಇಲ್ಲಿ 124 ಕೊಟ್ಟು ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ನೀವು ಇದಕ್ಕೆ ಇಂಟು 2 ಮಾಡಿ ಇಲ್ಲಿ 242 ಬರೀತಿದ್ರಿ. ಬಟ್ ಅದು ಉಲ್ಟಾ ಹೋಗ್ತಿದೆ ಯಾರೋ ಮಾರ್ಕು. ಸೊ ಅವಾಗ ಇಲ್ಲಿ ಇಂಟು ಮಾಡಿದ್ದು ಇಲ್ಲಿ ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ತಿಳಿತಾ. ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಮಾಡಿ ಬೇಗ. 7 46, 7ರ ಮಗ್ಗಿಲೆ 40. ಸೊ 7 ಸ್ಕ್ವೇರ್ ಇದೆ, 7 ಸ್ಕ್ವೇರು 49, -3 ಮಾಡಿದ್ರೆ 46 ಬರುತ್ತೆ. ಅದೇ ರೀತಿ ಇಲ್ಲೇನು ಮಾಡಿದ್ರೆ 11 ಸ್ಕ್ವೇರು 121, -3 ಮಾಡಿದ್ರೆ 118. ಹೌದು. ಸೊ ಸ್ಕ್ವೇರ್ ಮಾಡಿ -3 ಮಾಡಿದ್ದಾರೆ, ಸ್ಕ್ವೇರ್ ಮಾಡಿ -3 ಮಾಡಿದ್ದಾರೆ. ಸೊ ಇಲ್ಲಿನೂ ಸ್ಕ್ವೇರ್ ಮಾಡಿ -3 ಮಾಡಬೇಕು. -3 ಮಾಡಬೇಕಾ, ಫಸ್ಟು -3 ಮಾಡಬೇಕಾ, ಯಾವ ಕಡೆಯಿಂದ ನೋಡಿ. 7 ಇಲ್ಲಿ 46 ಇದೆ, 7ನ ಸ್ಕ್ವೇರ್ ಮಾಡಿ +3 ಮಾಡಿದ್ದಾರೆ. ಈ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ನೀವು ಅವರು ಇಲ್ಲೇನಾದರೂ ಯಾವುದಾದ್ರೂ ಸಂಖ್ಯೆ ಕೊಟ್ಟು ಈ ರೀತಿ ಕೊಟ್ಟಿದ್ರೆ ಇಲ್ಲಿನೂ ಅದೇ ರೀತಿ ಮಾಡ್ತಿದ್ರಿ, ಸ್ಕ್ವೇರ್ ಮಾಡಿ -3 ಮಾಡ್ತಿದ್ರಿ ಅಲ್ವಾ. -3 ಮಾಡಿದ್ದಾರೆ, ಇಲ್ಲಿ ನಾನು ಪ್ಲಸ್ ಅಂತ ಅಂದೆ ನಿಮಗೆ, -3 ಮಾಡಿದ್ದಾರೆ. ಅದೇ ರೀತಿ ನೀವು ಇಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಿದ್ರೆ ಅದನ್ನು ಸ್ಕ್ವೇರ್ ಮಾಡಿ -3 ಮಾಡ್ತಿದ್ರಿ. ಬಟ್ ಈಗ ನೀವು ಈ ಕಡೆಯಿಂದ ಈ ಕಡೆ ಸಂಖ್ಯೆ ಹುಡುಕಬೇಕು. ಸೊ ಅದಕ್ಕೆ ಏನು ಮಾಡ್ತೀರಾ, ಅಲ್ಲಿ ಫಸ್ಟ್ಗೆ -3 ಮಾಡ್ತಾರೆ, ನೀವು +3 ಮಾಡಿ. 81 ಇಲ್ಲಿ -3 ಮಾಡಿದಾರಲ್ವ, ಸೊ ಅದಕ್ಕೆ +3 ಮಾಡಿ. ಯಾಕಂದರೆ ನೀವು ಉಲ್ಟಾ ಏರೋಲ್ಲಿ ಹೋಗ್ತಾ ಇದ್ದಾರೆ. 81, ಸೊ 81 ಅವರು ಇಲ್ಲಿ ಏನು ಮಾಡಿದ್ದಾರೆ, ಸ್ಕ್ವೇರ್ ಮಾಡಿದ್ದಾರೆ, ನೀವು ಸ್ಕ್ವೇರ್ ರೂಟ್ ಮಾಡಿ. ಸೊ ಸ್ಕ್ವೇರ್ ರೂಟ್ ಮಾಡಿದ್ರೆ 9. ಸೊ 9 ಯಾವುದು, ಆಪ್ಷನ್ 2 ಅಲ್ಲಿದೆ, ಅದೇ ಕರೆಕ್ಟ್ ಆನ್ಸರ್. ತಿಳಿತಾ. ಈ ರೀತಿ ಮಾಡಿದ್ರೆ ನಿಮಗೆ ಬರುತ್ತೆ. ಇಲ್ಲ ಅಂತಂದರೆ ನೀವು ಆಪ್ಷನ್ ಎಲಿಮಿನೇಷನ್ ಮೆಥಡಲ್ಲೂ ಮಾಡ್ಬೋದು. 10 ಸ್ಕ್ವೇರ್ 100, -3 ಮಾಡಿದ್ರೆ 97, ಇಲ್ಲಿ 78 ಬರಬೇಕು, ಇದು ಬರಲ್ಲ. 9 ಸ್ಕ್ವೇರು 81, -3 ಮಾಡಿದ್ರೆ 78 ಬರುತ್ತೆ. ಸೊ ಇದು ಬರುತ್ತೆ, ಇದು ಕರೆಕ್ಟ್ ಆನ್ಸರ್. 13 ಸ್ಕ್ವೇರು 169 ಬರುತ್ತೆ, ಸಾರಿ 169 ಬರುತ್ತೆ, ಅದಂತರೂ ಆಗೋದೇ ಇಲ್ಲ. 121 ಬರುತ್ತೆ 11 ಸ್ಕ್ವೇರು, ಇವೆರಡೂ ಆಗೋದೇ ಇಲ್ಲ. -3 ಮಾಡಿದ್ರೆ 118, ಇಲ್ಲ ಆಲ್ರೆಡಿ ಬಂದೇ ಇದೆ. ಇದು 168 ಬರುತ್ತೆ, 78 ಬರಬೇಕು. ಸೊ
ಆ ರೀತಿ ನೀವು ಕ್ಯಾಲ್ಕುಲೇಟ್ ಫಾಸ್ಟ್ ಮಾಡೋದು ಬರ್ತಿದ್ರೆ ಮಾಡ್ಬೋದು. ಸೊ ಇದನ್ನು ಹೋಮ್ವರ್ಕ್ ಕ್ವಶನ್ಸ್ ಪಾಸ್ ಮಾಡಿ ಬಿಡಿಸಿ. ಇದಾದ ನಂತರ ಇದೊಂದು. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಮತ್ತು ನಮ್ಮ ಈ SSC ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಈಗಾಗಲೇ ಆಲ್ಮೋಸ್ಟ್ ರೀಸನಿಂಗ್ನ 75% ಚಾಪ್ಟರ್ಸು ಸಿಲೆಬಸ್ಸು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೊಂದು 3 ದಿನದಲ್ಲಿ ಎಲ್ಲ 100% ಸಿಲೆಬಸ್ ಕಂಪ್ಲೀಟ್ ಮಾಡ್ತೀವಿ. ಇದೆ ಸಿಲೆಬಸ್ ಕಂಪ್ಲೀಟ್ ಆದ ತಕ್ಷಣ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ ಪ್ರಾಕ್ಟೀಸ್ ಶೀಟ್ಸು ಅಥವಾ ಇಲ್ಲ ಅಂದರೆ ಕ್ವಿಜ್ಜಸ್ ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಮ್ಮ ಧ್ಯೇಯ ನೀವು 100 ಯಾವುದು GD ಎಕ್ಸಾಮಲ್ಲಿ 160ಕ್ಕೆ 100 ಅಂಕಗಳನ್ನ ಪಡಿಬೇಕು ಅನ್ನೋದು. ಸೊ 100 ಅಂಕಗಳನ್ನ ಪಡೆದ್ರೆ ನಿಮಗೆ ಬೇಕಾಗಿರೋ ಫೋರ್ಸ್ ಸಿಗುತ್ತೆ ಅನ್ನೋ ಆಶಾಭಾವನೆ ನಮ್ಮದು. ಸೊ 100 ಕಟ್ ಆಫ್ ಅಂತ ಹೇಳ್ತಾ ಇಲ್ಲ ನಾನು, 100 ತೊಗೊಳ್ಳೇಬೇಕು ಅಂತ ಹೇಳ್ತಾ ಇಲ್ಲ. 100 ಈಸ್ ನಾಟ್ ಕಟ್ ಆಫ್, ಇದಕ್ಕಿಂತ ಭಾಳ ಕಡಿಮೆನೇ ಇರುತ್ತೆ. ಬಟ್ ಫಾರ್ ದ ಸೇಫರ್ ಸೈಡು 100 ಟಾರ್ಗೆಟ್ ಇಟ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.